ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಕು ದೇವಿ ಬಗ್ಗೆ ಮಾತಾಡೋಣ. ನೀವು ಆದಿಶಕ್ತಿ ಆರಾಧಕರ, ಅದು ಯಾವ ತತ್ವವೇ ಇರಬಹುದು. ಲಲಿತಾ ತ್ರಿಪುರ ಸುಂದರಿ, ದುರ್ಗಾ, ಕಾಳಿ, ವಾರಾಹಿ, ಚಾಮುಂಡೇಶ್ವರಿ, ಹೀಗೆ ಯಾವ ತತ್ವವೇ ಆಗಿರಬಹುದು. ನೀವು ಆಕೆಯ ಜಪ, ಪೂಜೆ ಅಥವಾ ಧ್ಯಾನದ ಮೂಲಕ ಅಥವಾ ಬಾಹ್ಯ ಪೂಜೆ, ಸಹಸ್ರನಾಮಗಳ ಪಾರಾಯಣ, ಹೀಗೆ ಯಾವುದೇ ರೀತಿಯಿಂದ ಆಕೆಯನ್ನು ಆರಾಧಿಸುತ್ತಿದ್ದೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಆಕೆಯ ಎನರ್ಜಿ ಅಥವಾ ಆಕೆಯ ಕೃಪೆ ನಿಮ್ಮ ಮೇಲೆ ಇದೆ. ಆಕೆಯ ಎನರ್ಜಿ ಜೊತೆ ನೀವು ಎಷ್ಟು ಕನೆಕ್ಟೆಡ್ ಇದ್ದೀರಿ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಸೂಕ್ಷ್ಮ ಪಾಯಿಂಟ್ಗಳನ್ನು ಹೇಳ್ತೀನಿ. ನಿಮಗೆ ಆ ಅನುಭವ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ದೇವಿಯ ಕೃಪೆ ಬಂದಾಗ ನಮ್ಮ ಆರಾ, ಥಾಟು, ಆಲೋಚನೆಗಳು, ಜೀವನ ಶೈಲಿ, ಈವೆಂಟ್ಸು, ಘಟನೆಗಳು, ಎಮೋಷನ್ಸು ಎಲ್ಲವೂ ಸೂಕ್ಷ್ಮವಾಗಿ ಬದಲಾಗುತ್ತೆ. ಮತ್ತು ಇನ್ನೊಂದು ಗಹನವಾದ ವಿಚಾರ, ದೇವಿಯ ಆರಾಧನೆ ನಮ್ಮ ಆಯ್ಕೆ ಅಲ್ಲ, ಆಕೆಯೇ ನಮ್ಮನ್ನು ಆಯ್ಕೆ ಮಾಡೋದು. ಆಕೆಯ ಇಚ್ಛೆ ಇಲ್ಲದೆ ಯಾವುದೂ ಆಗಲ್ಲ. ಹಾಗಾಗಿ ಆಕೆ ಇಚ್ಛೆ ಇದ್ದರೆ ಮಾತ್ರ ಆಕೆಯ ಜಪ, ಪೂಜೆ, ಪಾರಾಯಣ ಮಾಡೋದಕ್ಕೆ ಸಾಧ್ಯ. ಇನ್ನು ಆ ಸೂಕ್ಷ್ಮ ಲಕ್ಷಣಗಳು ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಮೊದಲ ಲಕ್ಷಣವೇ ಹಠಾತ್ ಆಗಿ ಧೈರ್ಯ ಹೆಚ್ಚಾಗೋದು. ಮೊದಲು ಸಣ್ಣ ಸಣ್ಣ ವಿಷಯಕ್ಕೆ ಭಯಪಡ್ತಾ ಇದ್ದ ನೀವು ಈಗ ಧೈರ್ಯವಾಗಿ ಎಲ್ಲ ವಿಷಯವನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂದರೆ ಅದು ಮೊದಲ ಲಕ್ಷಣ. ಆಕೆಯ ಕೃಪೆ ನಿಮ್ಮ ಮೇಲೆ ಇದೆ ಅನ್ನೋದಕ್ಕೆ ಮೊದಲ ಲಕ್ಷಣ. ಎರಡನೇದು, ನೀವು ಎಲ್ಲೇ ಇರಲಿ, ಏನೇ ಆಗಲಿ, ನಿಮ್ಮ ಸುತ್ತ ಒಂದು ಅದೃಶ್ಯ ಶಕ್ತಿ ನಿಮ್ಮ ಸುತ್ತಾ ಇರುತ್ತೆ ಅನ್ನೋ ಫೀಲಿಂಗ್ ಇರುತ್ತೆ. ಆ ತಾಯಿಯ ರಕ್ಷಣೆ ಇದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಮೂರನೇದು, ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ಶ್ರೀ ಸೂಕ್ತ, ಕಾಳಿ ಮಂತ್ರ ಇದೆಲ್ಲದರೆಡೆಗೆ ನಿಮ್ಮ ಮನಸ್ಸು ನ್ಯಾಚುರಲ್ಲಾಗಿ ಸೆಳೆಯುತ್ತೆ. ದೇವಿ ಬಗ್ಗೆ, ಆಕೆಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯೋಣ ಅಂತ ಅನ್ನಿಸ್ಬೋದು. ನಾಲ್ಕನೇದು, ಯಾವುದೇ ತಪ್ಪು ಯಾವುದು ಸರಿ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಮೂಡ್ತಾ ಇರುತ್ತೆ. ಯಾವ ದಾರಿಯಲ್ಲಿ ಸಾಗಬೇಕು, ಯಾವ ದಾರಿ ಸರಿ ನನಗೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಥರ್ಡ್ ಐ ಆ್ಯಕ್ಟಿವೇಶನ್ನ ಒಂದು ಹಂತ ಕೂಡ ಆಗಿರುತ್ತೆ. ಐದನೇದು, ಗಾಸಿಪ್ಪು, ಡ್ರಾಮಾ, ಟಾಕ್ಸಿಕ್ ಜನರಿಂದ, ಸಣ್ಣ ಸಣ್ಣ ಜಗಳಗಳಿಂದ ದೂರ ಇರ್ತೀರಿ. ಅನಾವಶ್ಯಕ ಡಿಸ್ಟರ್ಬೆನ್ಸ್ ಬೇಡ ಅಂತ ಅನಿಸುತ್ತೆ ನಿಮಗೆ. ಆರನೇದು, ಒಳ್ಳೆ ಡೀಪ್ ಸ್ಲೀಪ್ ಬರೋದು, ಹೀಲಿಂಗ್ ಸ್ಲೀಪ್. ಕನಸು ಕ್ಲಿಯರ್ ಆಗಿರುತ್ತೆ. ಕೆಲವೊಮ್ಮೆ ದೇವಸ್ಥಾನ, ಮಂತ್ರ, ದೇವಿ ವಿಗ್ರಹ, ಸಿಂಬಾಲ್ಗಳು ಕಾಣ್ಬೋದು. ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಕ್ಲಿಯರ್ ಆಗ್ತಿದೆ ಅನ್ನೋ ಸಿಗ್ನಲ್. ಏಳನೇದು, ಇನ್ನು ಬಣ್ಣಗಳಲ್ಲಿ ಕೆಂಪು ಬಣ್ಣದ ಬಗ್ಗೆ ಹೆಚ್ಚೆಚ್ಚು ಆಕರ್ಷಣೆ, ಕೆಂಪು ಮತ್ತು ಹಸಿರು ಬಣ್ಣದ ಬಗ್ಗೆ ಹೆಚ್ಚೆಚ್ಚು ಆಕರ್ಷಣೆ ಉಂಟಾಗ್ಬೋದು. ಮೊದಲು ರೆಡ್ ಕಲರ್ ಅಂದರೆ ಅಷ್ಟು ಇಷ್ಟ ಇಲ್ಲದೆ ಇರೋರು ಕೂಡ ಈ ದೇವಿ ಆರಾಧನೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಕೆಂಪಿನ ಕಲರ್ ಬಗ್ಗೆ ಅದ್ರ ಕಡೆಗೆ ಹೆಚ್ಚು ಒಲವು ತೋರಿಸ್ಬೋದು. ಅಥವಾ ಗ್ರೀನ್ ಕಲರ್ ಕೂಡ. ಇದು ನಿಮ್ಮ ಆರಾದಲ್ಲಿ ದೇವಿಯ ಫ್ರೀಕ್ವೆನ್ಸಿ ಟ್ಯೂನ್ ಆಗ್ತಿದೆ ಅನ್ನೋ ಸೂಚನೆ. 8, ನೀವು ಒಬ್ಬರೇ ಇದ್ರೂ ನೀವು ಲೋನ್ಲಿ ಫೀಲ್ ಆಗೋದಿಲ್ಲ. ಬದಲಾಗಿ ಪವರ್ಫುಲ್ಲಾಗಿ ನೆಮ್ಮದಿಯಿಂದ ಇದ್ದೇನೆ ಅಂತ ಅನಿಸುತ್ತೆ. ಇದು ನ್ಯಾಚುರಲಿ ನೀವು ಮೆಡಿಟೇಟಿವ್ ಸ್ಟೇಟಿಗೆ ಹೋಗ್ತಾ ಇದ್ದೀರಿ ಅನ್ನೋ ಗುರುತು. ಅಂದರೆ ನೀವು ಒಬ್ಬರೇ ಇದ್ರೂ ನಿಮ್ಮ ಕಂಪನಿನ ನೀವೇ ಎಂಜಾಯ್ ಮಾಡೋಕ್ಕೆ ಕಲಿತಾಗ ಅದು ಮೆಡಿಟೇಟಿವ್ ಸ್ಟೇಟಿಗೆ ಹೋಗ್ತಾ ಇದ್ದೀರಿ ಅನ್ನೋ ಸೂಚನೆ ಅದು. ಇನ್ನು 9ನೇದು, ನಿಮ್ಮ ಮುಖದಲ್ಲಿ ವಿಶೇಷವಾದ ಆಕರ್ಷಣೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪರಿಚಯ ಇಲ್ಲದವ್ರು ಕೂಡ ಮಾತಾಡ್ಸೋಕ್ಕೆ ಬರ್ಬೋದು. ಒಂಥರ ದೈವಿ ಕಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಹಾಗೆ ಬೇರೆಯವರ ಬಗ್ಗೆ ಕರುಣೆ ಬರ್ಬೋದು. ಮೊದಲು ನಾನ್ ವೆಜ್ ಇಷ್ಟಪಡ್ತಿದ್ದವರು ಈಗ ಸ್ಲೋಲಿ ತಿನ್ನೋದು ಬೇಡ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು. ಹೀಗೆ ಇನ್ನು ಹಲವಾರು ಲಕ್ಷಣಗಳು ಇವೆ. ಅದರಲ್ಲಿ ಸ್ವಲ್ಪ ಮುಖ್ಯವಾದದನ್ನು ಹೇಳಿದ್ದೆ ನಾನು.
ಇನ್ನು ಜಪದಲ್ಲಿ ತುಂಬ ಮುಂದುವರಿದ ಸಾಧನೆ ಮಾಡೋರಾದರೆ ಜಪ ಮಾಡೋ ಟೈಮಲ್ಲಿ ವಿಶೇಷ ಅನುಭವಗಳಾಗ್ಬೋದು. ಕಾಲುಗೆಜ್ಜೆ ಶಬ್ದ ಕೇಳಿದ ಹಾಗೆ, ದುಂಬಿಯ ನಾದ ಕೇಳಿದ ಹಾಗೆ, ಕೆಂಪು ಬೆಳಕು ಕಾಣಿಸೋದು, ನೀಲಿ ಬಣ್ಣ ಕಾಣಿಸೋದು. ಅಂದರೆ ಈ ಥರ್ಡ್ ಐ ಪಾಯಿಂಟಲ್ಲಿ ಈ ಥರ ನೀಲಿ ಕಲರ್ ಬೆಳಕು ಬಂದಾಗ ಆಗೋದು, ಕೆಂಪು ಬಣ್ಣದ ಬೆಳಕು ಬಂದಾಗ ಆಗೋದು, ಈ ಥರ ಅನುಭವಗಳೆಲ್ಲ ಆಗ್ಬೋದು. ಇನ್ನು ಹೆಚ್ಚೆಚ್ಚು ಆಕೆಯ ಬಗ್ಗೆ ಮಾತಾಡೋದು, ಆಕೆಯ ವಿಡಿಯೋ ಬಂದರೆ ಮೊದಲು ಎಲ್ಲ ಕೆಲಸ ಬಿಟ್ಟು ನೋಡೋದು, ಪದೇ ಪದೇ ಶಕ್ತಿಪೀಠಗಳ ದರ್ಶನ, ಆಕೆಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನಿಸ್ಬೋದು. ಎಲ್ಲ ಶಕ್ತಿಪೀಠಗಳಿಗೂ ಹೋಗಿ ಬರಬೇಕು ಅಂದರೆ ಆಕೆಯ ಕೃಪೆ ಇದ್ದರೆ ಮಾತ್ರ ಸಾಧ್ಯ, ಆಕೆ ಕರೆಸ್ಕೊಂಡ್ರೆ ಮಾತ್ರ ಸಾಧ್ಯ ಹೋಗೋಕ್ಕೆ. ಅಂದರೆ ಈಗ ನಿಮ್ಮ ಮನೆ ಹತ್ರನೇ ಆಕೆಯ ದೇವಸ್ಥಾನ ಇರ್ಬೋದು, ಅಲ್ಲಿಗೆ ಪದೇ ಪದೇ ಹೋಗಬೇಕು ಅಂತ ಅನಿಸ್ಬೋದು. ಇದೆಲ್ಲ ಕೆಲವು ಸೂಕ್ಷ್ಮ ಲಕ್ಷಣಗಳು. ಇನ್ನು ಆಕೆಯ ಆರಾಧನೆ ಜಪ ಮಾಡ್ತಾ ಮಾಡ್ತಾ ನಮ್ಮ ಆರಾ ತುಂಬ ಪವರ್ಫುಲ್ ಆಗುತ್ತೆ. ಇದರಿಂದ ಯಾವ ನೆಗೆಟಿವಿಟಿ, ಮಂತ್ರ, ಮಾಟ, ಗ್ರಹ ದೋಷಗಳು ಯಾವುದೂ ನಮ್ಮ ಹತ್ರ ಸುಳಿಯಲ್ಲ. ಇದೆಲ್ಲ ಅನುಭವ ಆದರೆ ಆಕೆಯ ಎನರ್ಜಿ ನಮಗೆ ಪ್ರೊಟೆಕ್ಟ್ ಶೀಲ್ಡ್ ಆಗಿ ಕೆಲಸ ಮಾಡ್ತಿದೆ ಎಂಬ ಅರ್ಥ. ಹಾಗೆ ಆಕೆಯ ಪೂಜೆ ಮಾಡಬೇಕಾದ್ರೆ ಮೊದಲೆಲ್ಲ ಅಂದರೆ ಒಂದು 5 ನಿಮಿಷದಲ್ಲಿ ಮುಗಿಸ್ತಿದ್ದವರು ನೀಟಾಗಿ ಪೂಜೆ ಮಾಡೋಣ ಅಂತ ಅನಿಸ್ಬೋದು. ಅಂದರೆ ಟೈಮ್ ಕೊಡೋಕ್ಕೆ ರೆಡಿ ಇರ್ತೀರಿ ನೀವು ಆಕೆಗೆ. ಮತ್ತು ದೇವಿ ಮಹಾತ್ಮೆಯಲ್ಲಿ ಹೂಂಕಾರದಿಂದಲೇ ಧೂಮ್ರಾಕ್ಷನನ್ನು ಸುಟ್ಟು ಬೂದಿ ಮಾಡಿದ ಆಕೆಯ ಪೂಜೆ ಮಾಡ್ತಾ ಇರೋ ನೀವು, ಆಕೆಯ ಜಪ ಮಾಡ್ತಿರೋ ನೀವು ಸಾಮಾನ್ಯರಲ್ಲ. ಆಕೆಯ ಶಕ್ತಿ ಕೂಡ ನಮ್ಮಲ್ಲಿ ಪ್ರವಹಿಸಲು ಶುರುವಾಗುತ್ತೆ. ಲಲಿತ ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ. 162ನೇ ಸ್ತೋತ್ರ ಬರುತ್ತೆ. ಅದರ ಅರ್ಥ ಒಳಗಿನಿಂದ ಆ ಭಾವನೆಯಿಂದ, ಅಂದರೆ ಆ ಫೀಲಿಂಗಿಂದ ಆಕೆಯ ಬಗ್ಗೆ ಅತೀವ ಪ್ರೀತಿ ಭಕ್ತಿಯಿಂದ ಆರಾಧಿಸಿದಾಗ ಆಕೆ ಲಭಿಸುವವಳು. ಹೊರಗಿನಿಂದ ಡಂಬಾಚಾರದ ಭಕ್ತಿಗೆ ಆಕೆ ಸಿಗುವವಳಲ್ಲ ಎಂಬುದು ಇದರ ಅರ್ಥ. ಹಾಗೆ ಆಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರ್ತಾಳೆ. ಆಕೆ ಇಚ್ಛೆ ಇಲ್ಲದೆ ಆಕೆಯ ಪೂಜೆ ಜಪ ಯಾವುದು ಸಾಧ್ಯವಿಲ್ಲ. ಹೀಗೆ ಆಕೆಯ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಎಷ್ಟು ವಿಡಿಯೋ ಮಾಡಿದರೂ ಮುಗಿಯಲ್ಲ. ನಿಮಗೆ ಯಾವ ರೀತಿಯ ಅನುಭವಗಳಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.